ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅವರು ಬೆಚ್ಚನೆಯ ಸೂರು ಕಟ್ಟಿಕೊಳ್ಳೋದಕ್ಕೆ ಅಂತ ಹೇಳಿ ಪಾಯ ಆಗಿತಾ ಇದ್ರು. 5-6 ಅಡಿ ಆಳ ತೆಗಿತಾ ಇದ್ದಂತೆ ತಾಮ್ರದ ತಂಬಿಗೆ ಒಂದು ಸಿಕ್ತು. ಒಳಗೇನಿದೆ ಅಂತ ನೋಡಿದವರು ದಂಗಾಗ್ಬಿಟ್ಟಿದ್ದಾರೆ. ಆ ಸುದ್ದಿ ತಿಳಿದಂತಹ ಡಿಸಿ ಎಸ್ಪಿ ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಹಾಗಿದ್ರೆ ಅಲ್ಲಿ ಸಿಕ್ಕಂತಹ ತಂಬಿಗೆಯಲ್ಲಿ ಏನಿತ್ತು? ಈ ಸ್ಟೋರಿ ನೋಡಿ. ಬಂಗಾರದ ಸರ, ಉಂಗುರ, ಕಡಗ, ಪಳಪಳ ಅಂತ ಹೊಳೆಯುತ್ತಿರೋ ಚಿನ್ನಾಭರಣ. ಸ್ಥಳಕ್ಕೆ ಓಡೋಡಿ ಬಂದ ಡಿಸಿ ಎಸ್ಪಿ, ಶಸ್ತ್ರಸಜ್ಜಿತ ಪೊಲೀಸರಿಂದ ಭದ್ರತೆ, ಕುತೂಹಲದ ಕಣ್ಣಿನಿಂದ ನೋಡ್ತಿರೋ ಗ್ರಾಮಸ್ಥರು. ಈ ದೃಶ್ಯ ಕಂಡಿದ್ದು ಐತಿಹಾಸಿಕ ಹಿನ್ನೆಲೆ ಇರೋ ಲಕ್ಕುಂಡಿಯಲ್ಲಿ. ಮನೆ ಕಟ್ಟಲು ಅಡಿಪಾಯ ತೆಗೆಯುವಾಗ ಸಿಕ್ತು ನಿಧಿ. ತಾಮ್ರದ ತಂಬಿಗೆಯಲ್ಲಿತ್ತು ಪುರಾತನ 466 ಗ್ರಾಂ ಚಿನ್ನ. ಗದಗ ತಾಲೂಕಿನ ಲಕ್ಕುಂಡಿ ಐತಿಹಾಸಿಕ ಹಿನ್ನೆಲೆ ಇರೋ ಗ್ರಾಮ. ಇದನ್ನ ಕಲ್ಯಾಣ ಚಾಲುಕ್ಯರು ಆಳಿದ್ರು. ಲಕ್ಕುಂಡಿಯಲ್ಲಿ 101 ದೇವಾಲಯಗಳು, 101 ಬಾವಿಗಳಿವೆ. ಹೀಗೆ ಪುರಾತನ ಕುರುಹುಗಳಿವೆ. ಇಂತಹ ಇತಿಹಾಸ ಇರೋ ಗ್ರಾಮದಲ್ಲಿ ತಂಬಿಗೆಯಲ್ಲಿ ಒಟ್ಟು 466 ಗ್ರಾಂ ಚಿನ್ನ ಪತ್ತೆಯಾಗಿದೆ. ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಇಡೀ ಊರಿಗೆ ಊರೇ ಜಮಾಯಿಸಿತ್ತು. ಒಂದು ಸಣ್ಣ ಚಂಬುದಲ್ಲಿ ಸುಮಾರು 1 ಕೆಜಿಯಷ್ಟು ಏನು ನಿಧಿ ಪತ್ತೆಯಾಗಿದೆ. ಹೀಗಾಗಿ ಈ ಒಂದು ನಾವು ಲಕ್ಕುಂಡಿ ಗ್ರಾಮದಲ್ಲಿ ನೋಡಬಹುದು. ಯಾವ ಸ್ಥಳದಲ್ಲಿ ಸಿಕ್ಕಿದೆ ನಾವು ನಿಮ್ಗೆ ತೋರ್ತೀವಿ. ಇಲ್ಲಿ ನೋಡಬಹುದು ಆ ಏನು ಕಟ್ಟಿಗೆ ಏನು ನಡೆದಿದ್ದಾರೆ ಅದೇ ಒಂದು ಜಾಗದಲ್ಲಿ ಮನೆ ಏನು ನಿರ್ಮಾಣಕ್ಕೆ ಪಾಯ ಅಗಿತಾ ಇದ್ರು. ಆ ಒಂದು ಜಾಗದಲ್ಲಿ ಒಂದು ಸಣ್ಣ ಚಂಬುದಲ್ಲಿ ನಿಧಿಯನ್ನು ಪತ್ತೆಯಾಗಿದೆ. ಹೀಗಾಗಿ ಒಂದು ಅಪರೂಪದ ನಿಧಿ ಸಿಕ್ಕ ಹಿನ್ನೆಲೆಯಲ್ಲಿ ಇಲ್ಲಿ ನೋಡ್ಬೋದು ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಏನು ಕುತೂಹಲದಿಂದ ಈ ನಿಧಿಯನ್ನು ನೋಡಲಿಕ್ಕೆ ಇಲ್ಲಿ ಜಮಾಯಿಸಿದ್ದಾರೆ. ಗಂಗವ್ವ ಬಸವರಾಜ ರಿತ್ತಿ ಎಂಬುವರು ಸೂರು ಕಟ್ಟಿಕೊಳ್ಳಲು ಅಡಿಪಾಯ ತೆಗೆಯುತ್ತಿದ್ರು. ಆಗ ತಾಮ್ರದ ತಂಬಿಗೆ ಕಾಣಿಸಿದೆ. ಅದೇನು ಅಂತ ಮನೆಯವರು ನೋಡಿದಾಗ ತಂಬಿಗೆ ತುಂಬೆಲ್ಲ ಪುರಾತನ ಕಾಲದ ಆಭರಣ ನೋಡಿ ಚಕಿತಗೊಂಡಿದ್ರು. ಕೂಡಲೇ ಗ್ರಾಮದ ಹಿರಿಯರ ಮೂಲಕ ತಹಶೀಲ್ದಾರ್ಗೆ ಸುದ್ದಿ ನೀಡಿದ್ದಾರೆ. ತಕ್ಷಣವೇ ಸ್ಥಳಕ್ಕೆ ಎಡಿಸಿ, ಎಸ್ಪಿ ಧಾವಿಸಿದ್ರು. ಶಸ್ತ್ರಸಜ್ಜಿತ ಪೊಲೀಸರು ಸೆಕ್ಯೂರಿಟಿ ನೀಡಿದ್ರು. ಇನ್ನು ಅಕ್ಕಸಾಲಿಗ ಬಂದು ಅವೆಲ್ಲ ಚಿನ್ನಾಭರಣ ಅಂತ ಖಚಿತಪಡಿಸಿದ್ರು. ಕೊರಳಿಗೆ ಧರಿಸುವ ಸರ, ಉಂಗುರ, ಕಡಗ ಎಂದು ಗುರುತಿಸಿದ್ರು. ಪ್ರಾಚೀನ ಕಾಲದಂತ ಕಿವಿ ಓಲೆಗಳು, ಉಂಗುರಗಳು, ಕಂಠಿಹಾರಗಳು, ಆನಂತರ ನಾಗಕ್ಕೆ ಸಂಬಂಧಪಟ್ಟಂತೆ ಏನು ವಸ್ತುಗಳು, ಒಟ್ಟಾರೆಯಾಗಿ ಟೋಟಲ್ ಆಗಿ 466 ಗ್ರಾಮ್ ಅಥವಾ 470 ಗ್ರಾಮ್ವರೆಗಿರ್ತಕ್ಕಂಥ ಒಂದು ಅಳತೆ ಮಾಡಲಾಗಿ ಟ್ರೆಜರಿಗೆ ಡಿಪಾಸಿಟ್ ಅನ್ನು ಮಾಡ್ತೀವಿ. ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಮತ್ತೆ ಸರ್ಕಾರಕ್ಕೆ ಮಾಹಿತಿಯನ್ನು ಸಲ್ಲಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಇನ್ನು ಸಿಎಂ ಸಿದ್ದರಾಮಯ್ಯ ಎಸ್ಪಿಗೆ ಕರೆ ಮಾಡಿ ನಿಧಿಯನ್ನ ಜಿಲ್ಲಾಡಳಿತದ ಸುಪರ್ದಿಗೆ ಪಡೆದು ಸಂರಕ್ಷಿಸುವಂತೆ ಸೂಚಿಸಿದ್ರು. ಸರ್ ನಮಸ್ಕಾರ ಸರ್. ಸರ್ ಆರಾಮದ್ರಿ ಸರ್? ಹಾ ಹೌದು ಸರ್, ಮನಿ ಪಾಯ ತೆಗಿಯೋ ಮುಂದೆ ಸಿಕ್ಕೈತೆ. ಒಂದು 800 ಗ್ರಾಮ್ಲಿದ್ದ 1 ಕೆಜಿ ಆಗ್ಬೋದು ಸರ್. ಹಾ ಗೋಲ್ಡ ಸರ್, ಎಲ್ಲ ಗೋಲ್ಡ್ ಐತೆ ಸರ್. ಹ್ಞೂ ಸರ್, ಹ್ಞೂ ಸರ್. ಅದ ಅವತ್ತು ನೈಟ್ ಬಂದು ಎಲ್ಲ ತೋರಿಸಿ. ಹ್ಞೂ ಸರ್, ಹ್ಞೂ ಕೊಡ್ತೀವಿ ಎಸ್. ನಮಸ್ಕಾರ ಸರ್. ಹಾಂ ಎಸ್ ಪಿ ಅವ್ರು ಕೊಡಿ ಸರ್. ಗುಡ್ ಆಫ್ಟರ್ನೂನ್ ಸರ್. ರೋಹನ್ ಸರ್, ಎಸ್ ಪಿ ಗದಗ ಸ್ಪೀಕಿಂಗ್ ಸರ್. ಎಸ್ ಸರ್. ಎಸ್ ಸರ್. ಎಸ್ ಸರ್, ಎಸ್ ಸರ್, ಮಾಡ್ತೀವಿ ಸರ್. ಕಸ್ತೂರವ್ವ ರಿತ್ತಿ ಪುತ್ರ ಪ್ರಜ್ವಲ್ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದ್ರು. ಎಡಿಸಿ, ಎಸ್ಪಿ ಸಮ್ಮುಖದಲ್ಲಿ ಪಂಚನಾಮೆ ಮಾಡಿ ಸೀಲ್ ಮಾಡಲಾಯಿತು. ಬಳಿಕ ಪೊಲೀಸ್ ಭದ್ರತೆಯಲ್ಲೇ ನಿಧಿಯನ್ನ ಜಿಲ್ಲಾ ಖಜಾನೆಗೆ ಶಿಫ್ಟ್ ಮಾಡಲಾಯಿತು. ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿರೋ ಬಡ ಕುಟುಂಬಕ್ಕೆ ಸರ್ಕಾರದ ನೆರವು ನೀಡುವ ಭರವಸೆ ನೀಡಿದ್ದಾರೆ. ಸಂಜೀವ್ ಪಾಂಡ್ರೆ, ಟಿವಿ9 ಗದಗ.